Good morning, students. April 22 onwards, second PC science students ಮತ್ತು ಆರ್ಟ್ಸ್ ಕಾಮರ್ಸ್ ಎಲ್ಲ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಎಕ್ಸಾಮಿನೇಷನ್ ಚೆನ್ನಾಗಿ ಬರೀರಿ. ಇನ್ನೂ ಟೈಮ್ ಇದೆ, ಪ್ರಾಕ್ಟೀಸ್ ಮಾಡಿ. ಮಾಡಲ್ ಪೇಪರ್ಗಳನ್ನು ಡಿಸ್ಕಸ್ ಮಾಡಿ. ಡೌಟ್ ಇರ್ತಕ್ಕಂಥದ್ದನ್ನು ನಿಮ್ಮ ಕನ್ಸಲ್ಟ್ ಲೆಕ್ಚರರ್ಸ್ನ ಕನ್ಸಲ್ಟ್ ಮಾಡಿ. ಟೈಮ್ ಬೇಕಾದಷ್ಟಿದೆ. ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ, ಗ್ರೂಪ್ ಸ್ಟಡಿ ಮಾಡಿ. ಆದಷ್ಟು ಭಯ, ಫಿಯರ್ ಮತ್ತು ಎಜಿಟೇಷನ್ನ ಡ್ರಾಪ್ ಮಾಡಿ. ನೀವೇನು ಆಲ್ರೆಡಿ ಓದಿದಿರಿ, ಪ್ರಾಕ್ಟೀಸ್ ಮಾಡಿದಿರಿ, ಅದನ್ನು ರಿಪೀಟ್ ಮಾಡಿ. ಓಕೆ, ಹೊಸದು ಓದ್ತಾ ಇದ್ದೀರಿ ಅಂದರೆ ನೀವು ಓದಿರೋದು ಬಿಟ್ಟು ಎಕ್ಸ್ಟ್ರಾ ತೊಗೊತಾ ಇದ್ದೀರಿ ಅಂದರೆ ನೀವು ಹಿಂದೆ ಏನು ಓದಿದಿರಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಬಾರ್ದು. ಓಕೆ, ನಾವು ಫಾರ್ ದಿ ಸೇಕ್ ಆಫ್ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್, ನಾನು ಮ್ಯಾಥಮೆಟಿಕ್ಸ್ 3 ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸ್, ಥೇರಮ್ಸ್, ಪ್ರಾಪರ್ಟೀಸ್ ಎಲ್ಲ ಡಿಸ್ಕಸ್ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಆಲ್ ಓವರ್ ಕರ್ನಾಟಕ ಸ್ಟೂಡೆಂಟ್ಸು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾಯಿದ್ದೀರಿ. Now, very important applications problem, very important. Show that the volume of the greatest cylinder. Instead of the greatest word, maximum anta bekadre word annu use ಮಾಡ್ತಾರೆ. Which can be inscribed in a cone of height h, small h, and semi-vertical angle alpha is 4/27 pi h cube times per alpha. Also show that height of the cylinder is h upon 3. h upon 3 na verbal formally 1/3 of the cone anta bekadru kodಬಹುದು. Now idi question na first artha ಮಾಡ್ಕೊಬೇಕು. Okay, first data given ಮತ್ತೆ ರಿಲೇಟೆಡ್ ಫಾರ್ಮುಲಾ, ಜಿಯೋಮೆಟ್ರಿಕಲ್ ಫಿಗರ್ ಅನ್ನು ಬರ್ಕೊಂಡು ಪ್ರಾಬ್ಲಮ್ಸ್ ಅನ್ನು ಮಾಡಬೇಕು. ಬ್ಲೈಂಡ್ ಆಗಿ ಯಾವುದು ಮಾಡಕ್ಕೆ ಬರಲ್ಲ. ಇಲ್ಲಿ show that volume of this greatest cylinder which can be inscribed in a cone. ಅಂದ್ರೆ cylinder is inside the cone ಅಂತ first cone. Cone vertex, suppose a point name ಏನು ಬೇಕಾದ್ರೂ ಮೆನ್ಷನ್ ಮಾಡ್ಕೊಳ್ಳಿ. ನೀವೇ ಓನಾಗಿ ನೀವು ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡ್ಕೊಳ್ಳಿ. AD is the height of the cone. AD or AB ಪಾಯಿಂಟ್ಸ್ ನೇಮ್ ಸಪೋಸ್ B ಅಂತ ತಗೊಂಡಿದ್ದೇನೆ. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವೇನು ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದೇವೆ ಅದು ಬಿಟ್ಟು ಬೇರೆ ತಗೊಳ್ಳಿ. AB is the height of the cone given h. It is represented by h, small h. That is constant. Height of the cone h. This is height of the cone h. That is constant. Now cone result ಏನು ಕಂಡಿತಾ ಇಲ್ಲ ಅಂದ್ರೆ ಆ ಟರ್ಮ್ ಕಾನ್ಸ್ಟೆಂಟ್ ಆಗಿರುತ್ತೆ. And also given semi vertical angle. ಇದೊಂದು ಪಾರ್ಟ್ ಸೆಮಿ ಅಂದ್ರೆ ಆಲ್ಫಾ. ಏನು ಸರ್ ಇಲ್ಲೇ ತಗೋಬೇಕಾ ಸರ್? ಇಲ್ಲೂ ತಗೊಳ್ಳಿ. either this side or this side. And cylinder, diameter of the cylinder. This is diameter of the cylinder. Okay, this is radius of the cylinder. It is denoted by small r. Radius of the cylinder r. This is also r. This is r. This is r. R is the small r is the radius of the cylinder. Alpha is the semi-vertical angle of the cone. Small h is the height of the cone. Point name mention ಮಾಡೋಣ. Point A, point B, point C, point D, point E, A, B, C, D, E, F, G, H, I, ಏನು ಬೇಕಾದ್ರೂ ಮೆನ್ಷನ್. ಪಾಯಿಂಟ್ ಎಲ್ಲೆಲ್ಲಿರುತ್ತೆ ನೇಮ್ ಕೊಡ್ತೇವೆ. ಓಕೆ, ದಿಸ್ ಇಸ್ ದ ಜಿಯೋಮೆಟ್ರಿಕಲ್ ಫಿಗರ್. ನಾವು ಡೇಟಾ ಬರ್ಕೊಳ್ಳೋಣ. ಸೊಲ್ಯೂಷನ್. ಲೆಟ್ ಆಲ್ಫಾ h be the height of the cone. Alpha semi vertical angle.
of the cone. Semi vertical angle of cone in which h alpha are constants. ಯಾಕೆಂದರೆ ನಾವು ಸಿಲಿಂಡರ್ ಕಾನ್ಸೆಪ್ಟ್ ಕಂಡಿತಾ ಇರೋದ್ರಿಂದ ನಾವು ಎಚ್ ಮತ್ತು ಆಲ್ಫಾ ಆರ್ ಕಾನ್ಸ್ಟೆಂಟ್ಸ್. ಆ್ಯಂಡ್ ನಾನು ಈ ಫಿಗರ್ಗೆ ಸ್ವಲ್ಪ ಡಾರ್ಕ್ ಮಾಡ್ತೇನೆ. ಇಲ್ಲಿ ಆಲ್ಫಾ ತಗೊಂಡಿರೋದ್ರಿಂದ ಎ ಸಿ ಡಿ ಈಸ್ ಎ ರೆಕ್ಟ್ಯಾಂಗಲ್ ಟ್ರಯಾಂಗಲ್, ಅದನ್ನು ಡಾರ್ಕ್ ಮಾಡ್ತಾ ಇದ್ದೀನಿ. ಈ ಆಲ್ಫಾಕ್ಕೆ ಅಪೋಸಿಟ್ ಆಗಿರೋ ಸೈಡನ್ನು ಆಪೋಸಿಟ್ ಸೈಡ್ ಅಂತ ಕರಿತೀವಿ. 90 ಡಿಗ್ರಿಗೆ ಅಪೋಸಿಟ್ ಆಗಿರ್ತಕ್ಕಂಥ ಸೈಡನ್ನು ಹೈಪಾಟನಿಸ್ ಸೈಡ್ ಅಂತ ಕರಿತೀವಿ. This is opposite side, this is hypotenuse side, this is adjacent side. The side is nearer to alpha, which is called adjacent side. ಇಲ್ಲಿ ಕ್ವಶನ್ ಅಲ್ಲಿ h be the height of the cone, show that height of the cylinder, this is the height of the cylinder, this is the height of the cylinder. ಇದನ್ನ ಶೋ ಮಾಡಿ ಅಂತ ಕೇಳಿರೋದ್ರಿಂದ ನಮ್ಗೆ ಈ ರಿಸಲ್ಟ್ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡ್ಕೊಬೇಕು. ನಾವು ಈ ರಿಸಲ್ಟ್ ಅನ್ನು ಕಂಡುಹಿಡಬೇಕಾಗಿರೋದ್ರಿಂದ ಇದು ರಿಸಲ್ಟ್ ನಮ್ಗೆ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಇದು ರಿಸಲ್ಟ್ ಕಂಡುಹಿಡಿತೇನೆ. ನಾವು ಇನ್ ಎ ಸಿ ಡಿ rectangle triangle cot alpha. ಯಾಕೆ ಕಾಟ್ ಆಲ್ಫಾ ತಗೊಂತಾ ಇದ್ದೀರಿ? ಟ್ಯಾನ್ ಆಲ್ಫಾ ತಗೊಬೋದು, ತಗೊಳ್ಳಿ, ತೊಂದರೆ ಏನಿಲ್ಲ. ನಾವು this is opposite side, this is adjacent side. What is the ratio of cot alpha? Adjacent side, that is AC, divided by opposite R. R na cross multiplication ಮಾಡಿ R cot alpha is equal to AC. AC ಇದರ ಡಿಸ್ಟೆನ್ಸ್ AC ಎಷ್ಟು ಬಂದಿದೆ? R cot alpha. ನಾವು ರಿಕ್ವೈರ್ಡ್ ದಿಸ್, ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟ್ ಇದು ಇದೆ. ನಾವು ಎ ಬಿ ಸಿ ಇದನ್ನ ಬೇಕಾದ್ರೆ ನಾವು ಹೈಟ್ ಆಫ್ ದಿ ಸಿಲಿಂಡರ್ನ ಹೆಚ್ ಅಂತ, ಕ್ಯಾಪಿಟಲ್ ಹೆಚ್ ಅಂತ ಡಿನೋಟ್ ಮಾಡ್ತಾರೆ. ಕ್ಯಾಪಿಟಲ್ ಹೆಚ್, ಯಾಕೆಂದ್ರೆ ಹೈಟ್ ಆಫ್ ದಿ ಕೋನ್ ಸ್ಮಾಲ್ ಹೆಚ್ ಅಂತ ಡಿನೋಟ್ ಮಾಡಿರೋದ್ರಿಂದ ಹೈಟ್ ಆಫ್ ದಿ ಸಿಲಿಂಡರ್ನ ಸ್ಮಾಲ್ ಹೆಚ್ ಅಂತ ತಗೊಳಕ್ ಹೋಗಬಾರ್ದು. ಬೇಕಾದ್ರೆ ಎಚ್ ಡ್ಯಾಶ್ ಅಂತ ತಗೊಳ್ಳಿ, ದಟ್ ಇಸ್ ಸೆಕೆಂಡ್ರಿ, ಏನು ಬೇಕಾದ್ರೂ ಡಿನೋಟ್ ಮಾಡ್ತಾರೆ. ನಾವು ಕ್ಯಾಪಿಟಲ್ ಹೆಚ್ ಇಸ್ ದ ಹೈಟ್ ಆಫ್ ದಿ ಸಿಲಿಂಡರ್, BC is the height of the cylinder, ಅದನ್ನ h ಅಂತ ಡಿನೋಟ್ ಮಾಡ್ಕೊಂಡಿದ್ದೇನೆ. BC is AB minus AC. AB ನಲ್ಲಿ AC ಕಳೆಯಿರಿ, AB minus AC. AB is the height of the cone, that is h. What is AC? R cot alpha. Call it as 1 ಅಂತ ಕರೀತೀವಿ. Call it as 1. That is very important. ನೆಕ್ಸ್ಟ್ ಏನು ಪ್ರೂವ್ ಮಾಡಬೇಕು ನಾವು ಅನ್ನೋದು ವೆರಿ ಇಂಪಾರ್ಟೆಂಟ್. ಟು ಪ್ರೂವ್ ದಟ್, ಫಸ್ಟ್ ಒನ್, ಸಿಲಿಂಡರ್ ಈಸ್ ಮ್ಯಾಕ್ಸಿಮಮ್. ಸಿಲಿಂಡರ್ ಈಸ್ ಮ್ಯಾಕ್ಸಿಮಮ್. ಸಿಲಿಂಡರ್ ಈಸ್ ಮ್ಯಾಕ್ಸಿಮಮ್ ಆರ್ ಮ್ಯಾಕ್ಸಿಮಾ. ಸೆಕೆಂಡ್ ಒನ್, ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಅವರೇ ಕೊಟ್ಬಿಟ್ಟಿದ್ದಾರೆ, ಶೋ ಮಾಡಿ ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಶೋ ಮಾಡ್ಬೇಕು ನಾವು. ಆನ್ಸರ್ ನಾವೇ ಕೊಟ್ಬಿಟ್ಟಿದ್ದಾರೆ. ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ 4/27 pi h cube tan square alpha. Third one, and also show that height of the cylinder is h/3. This is the height of the cylinder, h is equal to h/3 ಅಂತ ನಾವು ಪ್ರೂವ್ ಮಾಡಬೇಕು. ಈಗ ಮೂರು ಕಂಡೀಷನ್ಸ್ ಅನ್ನು ನಾವು ಪ್ರೂವ್ ಮಾಡಬೇಕು. ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಫಾರ್ಮುಲಾ pi r square, because r is the radius of the cylinder. Capital H, because h is the height of the cylinder. ನಾವು ಕೋನ್ ರಿಸಲ್ಟ್ ಡಿಸ್ಕಸ್ ಮಾಡ್ತಾ ಇಲ್ಲ. ನಾವು pi into
ಆರ್ ಸ್ಕ್ವೇರ್ ಹೆಚ್ ಅಂದ್ರೆ ಇಲ್ಲೇ ಬರೆದಿದ್ದೇವೆ ಹಿಯರ್ ಆರ್ ಹೆಚ್ ಇದೆ ಇದನ್ನ ಇನ್ ಟರ್ಮ್ಸ್ ಆಫ್ ಆರ್ ಮಾಡಬೇಕು ವೇರ್ ಹೆಚ್ ಇಸ್ ಈಕ್ವಲ್ ಟು ವಾಟ್ ಹೆಚ್ ಮೈನಸ್ ಆರ್ ಕಾಟ್ ಆಲ್ಫಾ height of the cylinder h minus r cot alpha v is equal to ಇದರಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡೋಣ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋಣ pi r square h minus pi r square into r cube cot alpha call it as 2 ಇಲ್ಲಿ 1 ಅಂತ ಕೊಟ್ಟಿದ್ದೇನೆ 2 this is very important ಯಾಕೆಂದ್ರೆ ನೀವು ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಕಂಡುಹಿಡ್ಕೋಬೇಕಾದ್ರೆ ಆರ್ ಕಂಡುಹಿಡ್ಕೊಂಡು ಇದಕ್ಕೆ ಸಪೋರ್ಟ್ ಮಾಡಲೇಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪೈ ಆರ್ ಸ್ಕ್ವೇರ್ ಎಚ್ ಮೈನಸ್ ಪೈ ಆರ್ ಸ್ಕ್ವೇರ್ ಇಂಟು ಆರ್ ಕ್ಯೂಬ್ ಕಾಟ್ ಆಲ್ಫಾ ನಾವು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ dv over dr is equal to differentiate with respect to r ಯಾಕೆಂದ್ರೆ phi constant h constant cot alpha is also constant now pi what is the derivative of r square ನಾವು x square ಗೆ 2x ಅಂತ ಕರಿತೀವಿ with respect to x ಅಲ್ಲಿ ಸೇಮ್ ನೀವು x ಗೆ ಯಾವಾಗ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ರೆ r square ಗೂ ಅದೇ ತರ ಡಿಫರೆನ್ಶಿಯೇಟ್ ಮಾಡ್ತೀರಿ 2r h minus pi r cube ಗೆ 3r square cot alpha ಡಿಫರೆನ್ಶಿಯೇಟ್ ಮಾಡಿದಿರಿ call it as 3 ಯಾಕೆ ನೇಮ್ ಕೊಟ್ಟಿದ್ದೀನಿ ಅಂದರೆ ನೀವು ಸೆಕೆಂಡ್ ಆರ್ಡರ್ ಕಂಡುಹಿಡ್ಕೊಳ್ಳೇಬೇಕು ನಾವು ಪ್ರೀವಿಯಸ್ ವಿಡಿಯೋ ನೋಡಿ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಕಂಡಿತಾ ಇದ್ದೀವಿ ಅಂದರೆ ಸೆಕೆಂಡ್ ಆರ್ಡರ್ ಈಸ್ ನೆಗೆಟಿವ್ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಸೆಕೆಂಡ್ ಆರ್ಡರ್ ಈಸ್ ಪಾಸಿಟಿವ್ ಫಂಕ್ಷನ್ ಈಸ್ ಮಿನಿಮಾ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಪಾಯಿಂಟ್ ಕಂಡುಹಿಡ್ಕೊಳ್ಳೇಬೇಕು ಇದರಲ್ಲಿ ಪಾಯಿಂಟ್ ಯಾವುದು ಅಲ್ಲಿ ಎಕ್ಸ್ ಅಂತ ಹೇಳಿದೆ ಅಲ್ವಾ ಇಲ್ಲಿ ಆರ್ ಐದರ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಡಿ ವಿ ಓವರ್ ಡಿ ಆರ್ ಇಸ್ ಈಕ್ವಲ್ ಟು 0 ನಾವು ಕ್ರಿಟಿಕಲ್ ಪಾಯಿಂಟ್ಸ್ ಮತ್ತು ಟರ್ನಿಂಗ್ ಪಾಯಿಂಟ್ಸ್ ಅನ್ನು ಕಂಡುಹಿಡ್ಕೊಂಡೇ ಮುಂದಕ್ಕೆ ಹೋಗಬೇಕಾಗತ್ತೆ ನಾವು 2 pi r h 2 pi r h minus 3 pi r square cot alpha is equal to 0 ಇವೆರಡರಲ್ಲಿ ಕಾಮನ್ ಏನಿದೆ ನೋಡಿ ಕಾಮನ್ pi r ಕಾಮನ್ ತೆಗಿತೇನೆ 2h minus 3 pi outside r square is r outside remaining r cot alpha is equal to 0 here r is the radius of cylinder r is not equal to 0 therefore ಇದನ್ನ equal to 0 ಮಾಡ್ಕಂತೇನೆ now 2h minus 3r cot alpha is equal to 0 required r ಇದು ಲೆಫ್ಟ್ ಅಲ್ಲಿ ಇರಲಿ ಇದು ರೈಟ್ ತಗೊಂತೇನೆ ಮೈನಸ್ 3r cot alpha is equal to minus 2h minus get cancel r is equal to 2h divided by 2h right side ಇದೆ 3 cot alpha this is very important call it as 4 r value very important ಈ ಆರ್ ವ್ಯಾಲ್ಯೂನ ಸೆಕೆಂಡ್ ಆರ್ಡರ್ ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಲೇಬೇಕು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಡಿಸೈಡ್ ಮಾಡೋದು ಸೆಕೆಂಡ್ ಆರ್ಡರ್ ಅದಕ್ಕೋಸ್ಕರ ಇದು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಲೇಬೇಕು ನಾವು d2v divided by dr square is equal to derivative of r with respect to r ಅಂದ್ರೆ 1 ಆಗುತ್ತೆ 2 ಕಾನ್ಸ್ಟೆಂಟ್ pi ಕಾನ್ಸ್ಟೆಂಟ್ h ಕಾನ್ಸ್ಟೆಂಟ್ derivative of r 1 ಆಗುತ್ತೆ ಮೈನಸ್ 3 ಕಾನ್ಸ್ಟೆಂಟ್ pi constant derivative of r square 2r cot alpha is constant ಈಗ ನಾವು ಈ r ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೆಗೆಟಿವ್ ಬರಲೇಬೇಕು ನಾನು ಇನ್ನೂ ಡಿಫರೆನ್ಷಿಯೇಷನ್ ಮಾಡಿಲ್ಲಲ್ಲ r ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಲ್ವಾ ಡಿಫರೆನ್ಷಿಯೇಟ್ ಮಾಡಿದ್ದೇನೆ r ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ ನೆಗೆಟಿವ್ ಬಂದ್ರೇನೆ ಸಿಲಿಂಡರ್ ಈಸ್ ಮ್ಯಾಕ್ಸಿಮಮ್ ನೋಡಿ at r is equal to 2h divided by 3 cot alpha 2 pi h ಇಲ್ಲಿ r ಇಲ್ಲ minus 3 into 2 6 pi r value 2h by 3 cot alpha into cot alpha get cancelled 3 1s are 3 2s are clearly 2 pi h minus
2 into 2 4 pi h ಅಲ್ಲಿಗೆ 4 pi h plus 2h ಅಂದ್ರೆ minus 4 pi h plus 2 pi h ಅಂದ್ರೆ minus 2 pi h less than 0 ಹಂಗಂದ್ರೆ ನೆಗೆಟಿವ್. therefore second derivative of volume of the cylinder is negative ಬಂದಿರೋದ್ರಿಂದ cylinder is maximum. conclusion ಬರೆಯಬೇಕು. cylinder is maximum. cylinder is maximum. ಸಿಲಿಂಡರ್ ಮ್ಯಾಕ್ಸಿಮಮ್ ಆಗಿದೆ ಎಂದರೆ ಅಟ್ ಆರ್ ಈಕ್ವಲ್ ಟು 2h/3 ಕಾಟ್ ಆಲ್ಫಾ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಆರ್ ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, ಶೋ ಮಾಡಿ ಅಂತ ಕೊಟ್ಟಿದ್ದಾರೆ. ಆ ಆನ್ಸರ್ ಬರಬೇಕೀಗ. ನಾವು ಆರ್ ಇನ್ ಆರ್ ವ್ಯಾಲ್ಯೂ ಇನ್ 2 V is equal to V maximum volume at R is equal to 2h by 3 cot alpha is equal to pi R ಅಂದ್ರೆ 2h by 3 cot alpha. ಇಲ್ಲಿ R ಸ್ಕ್ವೇರ್ ಅಂತ ಇದೆ, ಇದನ್ನ ಫುಲ್ ಸ್ಕ್ವೇರ್ ಮಾಡಿ 4h ಸ್ಕ್ವೇರ್ 9 cot ಸ್ಕ್ವೇರ್ ಆಲ್ಫಾ. ಆರ್ ಅಂದ್ರೆ 2h by 3 cot alpha ಸ್ಕ್ವೇರ್ ಮಾಡಿದಾಗ 2 4 ಆಯಿತು, h ಸ್ಕ್ವೇರ್ 9 cot ಸ್ಕ್ವೇರ್ ಆಲ್ಫಾ. ಇಲ್ಲೊಂದು h ಇದೆ, ಈ h ಮತ್ತು h ಸ್ಕ್ವೇರ್ ಕ್ಯೂಬ್ ಮಾಡಿ h ಕ್ಯೂಬ್ ಮೈನಸ್ 5 ಆರ್ ಅಂದ್ರೆ ಅಗೇನ್ 2h by 3 cot alpha ಆರ್ ಕ್ಯೂಬ್ ಅಂತ ಇದೆ. ಟೋಟಲ್ ಈ ಟರ್ಮ್ನ ಕ್ಯೂಬ್ ಮಾಡಿ 2 ಕ್ಯೂಬ್ 8 h ಕ್ಯೂಬ್ divided by 3 cube ಮಾಡಿದ್ರೆ 3 into 3 into 3 27 cot cube alpha into this is cot alpha. Now ಬರೆಯೋಣ. 4 pi h cube by 9 cot square alpha minus ಒಂದು cot alpha ಕ್ಯಾನ್ಸಲ್ ಆಗುತ್ತೆ, cot cube ಕಾಲಿದೆ 8 pi h cube divided by 27 cot square alpha. 27 cot square alpha 9 cot square alpha 27 cot square alpha LCM upon 9 ಇಂದ 27 3 ಆಗುತ್ತೆ, 3 into 4 12 pi h cube minus 27 cot square alpha LCM ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ 8 pi h cube. Now volume of the cylinder maximum volume is equal to 12 pi h cube minus 8 pi h cube. 12 pi h cube minus 8 pi h cube ಎಷ್ಟಾಯ್ತು? 4 pi h cube divided by 27 cot square alpha. ಅಲ್ಲಿಗೆ 4 by 27 pi h cube. 4 ಇದೆ, 27 ಇದೆ, pi ಇದೆ, h cube ಇದೆ. ಡಿನೋಮಿನೇಟರ್ ಅಲ್ಲಿ 1 by cot square alpha. ಟ್ರಿಗ್ನೋಮೆಟ್ರಿ ನಲ್ಲಿ 1 by cot alpha tan alpha, 1 by cot square alpha tan square alpha. Maximum volume of the cylinder 4 by 27 pi h cube tan square alpha. We get the answer. 1 by cot alpha andre tan alpha, 1 by cot square alpha andre tan square alpha. We get the maximum volume of the cylinder. And also show that height of the cylinder is h by 3. Now this is the height of the cylinder. H is equal to height of the cylinder h is equal to small h height of the cone minus r andre this is r andre 2h by 3 cot alpha into cot alpha get cancel. Height of the cylinder is represented by capital H ಅಂತ ಕರೆದಿದ್ದೇನೆ. Now 3 into h 3h minus 2h divided by 3. Clearly 3h
minus 3h ಅಂದರೆ h by 3. ಅಲ್ಲಿಗೆ height of the cylinder is 3 upon h. We get the answer. Okay? It's very important problem. All our Karnataka students second PCR mathematics ಬರೀತಾ ಇದ್ದೀರಿ. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಕ್ಸಿಮಮ್ ಸ್ಟೆಪ್ಸ್ ಇರ್ತಕ್ಕಂಥ ಪ್ರಾಬ್ಲಮ್ಸನ್ನು ಒಂದು 5 ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ. ನಾವು ಜನರೆಲ್ಲ ಮಾತಾಡ್ತಿರ್ತೀವಲ್ವ, ಸಮುದ್ರದಲ್ಲಿ ಹಿಡಿದ್ರೆ ತಿಮಿಂಗ್ಲೇ ಹಿಡಿಬೇಕು, ಇನ್ನು ಸಣ್ಣ ಸಣ್ಣ ಮೀನು ಆಟೋಮೆಟಿಕಲಿ ಹಿಡಿಬೋದು ಅಂತ. ಓಕೆ, ಅದಕ್ಕೋಸ್ಕರ ನಾನು ಇಂಟಿಗ್ರೇಷನ್ಸಲ್ಲಿ ಅಪ್ಲಿಕೇಶನ್ಸ್ ಆಫ್ ದಿ ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಫೈಂಡ್ ದ ಏರಿಯಾ ಆಫ್ ದಿ ಸರ್ಕಲ್ ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್, ಫೈಂಡ್ ದ ಏರಿಯಾ ಆಫ್ ದಿ ಎಲಿಪ್ಸ್ ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್, ಮತ್ತು ಹೌ ಟು ಫೈಂಡ್ ದ ಲಿಮಿಟ್ ಆಫ್ ಎ ಸಮ್ ಇಂಟಿಗ್ರೇಷನ್ 0 to 2 e power x ಲಿಮಿಟ್ ಆಫ್ ಎ ಸಮ್ಮಲ್ಲಿ ಪ್ರಾಬ್ಲಮ್ಸ್ ಮಾಡಿದ್ದಾನೆ. ನೀವು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಅರ್ಥವಾಗುತ್ತೆ. ಇಡೀ ಕರ್ನಾಟಕಕ್ಕಂಥ ಸ್ಟೂಡೆಂಟ್ಸ್ಗೆ ನೀವು ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಯುಟಿಲೈಸ್ ಆಗಿದ್ದರೆ, ನಿಮ್ಗೆ ಅರ್ಥವಾಗಿದ್ದರೆ ಬೇರೆ ಹುಡುಗರಿಗೂ ಯುಟಿಲೈಸ್ ಆಗಿದೆ. ಓಕೆ, ಫಸ್ಟ್ PUC ನಲ್ಲಿ ನಾನು ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡಿದ್ದೆ. ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಯುಟಿಲೈಸ್ ಮಾಡ್ಕೊಂಡು ಎಕ್ಸಾಮಿನೇಷನ್ನ ಚೆನ್ನಾಗಿ ಬರೆದಿದ್ದಾರೆ. ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸು ಸಹ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ಈ ವರ್ಷ ಕ್ವಶನ್ ಪೇಪರ್ ಪ್ಯಾಟ್ರನ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಂಪಲ್ಸರಿ ಪಾರ್ಟ್ ಇರಲ್ಲ, ಮ್ಯಾಕ್ಸಿಮಮ್ ಚಾಯ್ಸಸ್ ಇರುತ್ತೆ. ಎಕ್ಸಾಮಿನೇಷನ್ನ ಚೆನ್ನಾಗಿ ಬರೀಬೋದು. ಇನ್ನೂ ಟೈಮ್ ಇದೆ, ನೀವು ಪ್ರತಿಯೊಂದು ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ಓಕೆ, ಥ್ಯಾಂಕ್ ಯು.